ಸಾನ್ನಿಧ್ಯವನ್ನ ವಹಿಸುವುದರೊಂದಿಗೆ ದರ್ಶನ ಆಶೀರ್ವಚನವಾದ ಫಲಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ನಾಡುಕೊಂಡ ಶ್ರೇಷ್ಠ ಮಹಾಶರಣರಾದ ಧಾರವಾಡದ ಮುರುಘಾ ಮಠದ ಪರಮ ಪೂಜ್ಯರ ಪಾದಕ್ಕೆ ಭಕ್ತಿಯ ಕೋಟಿ ನಮನಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮದ ಮತ್ತೋರ್ವ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂತಹ ನಗುಮುಖದ ಒಡೆಯರಾದ ಹುಬ್ಬಳ್ಳಿಯ ರುದ್ರಾಕ್ಷಿ ಮಠದ ಪರಮ ಪೂಜ್ಯರ ಪಾದಕ್ಕೆ ಭಕ್ತಿಯ ನಮನಗಳನ್ನ ಸಲ್ಲಿಸ್ತಾ ಸೌದತ್ತಿಯ ರಾಜಾರಾಮ ಮಠದ ಪರಮ ಪೂಜ್ಯರ ಪಾದಕ್ಕೆ ಭಕ್ತಿಯ ನಮನಗಳನ್ನ ಸಲ್ಲಿಸ್ತಾ ಶ್ರೀಮಠದ ಒಡೆಯರು ಮಾತೃದಯೆ ಆಧುನಿಕ ಪ್ರವಣ ಪುರುಷ ಎಂದೇ ಹೆಸರುವಾಸಿಯಾಗಿರ್ತಕ್ಕಂಥ ಈ ಭಾಗದ ನಡೆದಾಡುವ ಭಗವಂತ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀಮಠದ ಪರಮ ಪೂಜ್ಯ ಶ್ರೀ ಗುರು ಮಹಾಂತ ಅಪ್ಪನವರ ಪಾದಕ್ಕೆ ಭಕ್ತಿಯ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಒಳಗಿನ ಮೈಲಿಗೆ ಕಳೆಯಲಾರದವನು ಹೊರಗಿನ ಜಲದಲ್ಲಿ ಮಿಂದೇನು ಫಲ. ಅಂತರಂಗದ ಒಳಗಡೆಗೆ ಶುದ್ಧವಾದ ಭಕ್ತಿ ಇಲ್ಲದಡೆ ನೋಡಲು ಅಂದವಾದರೂ ಕೂಡ ತಿನ್ನಲು ವಿಷಕಾಣ ಅಂಬಿಗರ ಚೋಡಯ್ಯ. ನಿಮಗೆ 4 ದಿನಗಳ ಕಾಲ ಶರಣರ ಚಿಂತನ ಮಂಥನಗಳಾಗ್ತಾ ಇದ್ದಾವೆ. ನಿತ್ಯವೂ ಕೂಡ ಜ್ಞಾನದ ದಾಸೋಹದೊಂದಿಗೆ ಅನ್ನ ದಾಸೋಹ, ಅರಿವಿನ ದಾಸೋಹ ಕೂಡ ನೆರವೇರ್ತಾ ಇದೆ. ಮನುಷ್ಯ ನಿಮಗ್ ಬಣ್ಣ ಹೇಳಿದೆ, ನಾನು ಆಯುಷ್ಯದ ಗುಟ್ಟು ಹೇಳಿದೆ ನಿಮ್ಗೆ. ಏನಂತ ಹೇಳಿದರಿ? 10ಕ್ಕ ಹಕ್ಕಿ, 20ಕ್ಕ ನಕ್ಕಿ, 30ಕ್ಕ ಮುರುಕ, 40ಕ್ಕ ನಾಚಿಕೆ, 50ಕ್ಕ ಅರಿವು, 60ಕ್ಕ ಮರಿವು, 70ಕ್ಕ ಕಾಗಿ, 80ಕ್ಕ ಗೂಗಿ, 90ಕ್ಕ ಬಾಗಿ, 100ಕ್ಕ ಇದನ್ನ ಚಲೋ ಕೆಲಸ ಮಾಡ್ತಿರೋ. ಕಳಿಸೋದಂದ್ರೆ ದೊಡ್ಡ ಖುಷಿ ನಮಗೆ. ಇಟ್ಟುಕೊಳ್ಳೋದು ಬೇರಾಗಿತ್ತು, ಭೂಮಿ ಬಾರಾಗಿತ್ತು. ಒಬ್ಬ ಯೋಗಿ ಸನ್ಯಾಸಿ ಭಿಕ್ಷೆ ಬೇಡಕ್ ಹೋದ್ರಿ. ಅವ ಏನ್ ಮಾಡಾಕ? ಭಿಕ್ಷೆ ಬೇಡಕ್ ಹೋದ. ತಾಯಿ ಒಬ್ಳು ಬಾಗಲ್ದಾಗ ಕೂತ್ಕೊಂಡು ಏನ್ ಮಾಡಾಕತ್ತಿದ್ಲಪ್ಪ ಅಂತಂದ್ರ ಅಕ್ಕಿ ಹಸನ್ ಮಾಡಾಕತ್ತಿರು. ಆ ಯೋಗಿ ಹೋಗಿ, ತಾಯಿ ಜೈ ಭಿಕ್ಷಾಂದೇಹಿ ಅಂತ ಕೇಳಿದ. ಕೇಳಿದ ತಕ್ಷಣನೇ ಆ ತಾಯಿ ಹೇಳ್ತಾಳ, ನಾನು ಭಿಕ್ಷೆ ನಡೆದಿಲ್ಲಪ್ಪ, ನನ್ನ ಮನ್ಯಾಗ ಏನಿಲ್ಲ ಅಂತಂದ್ಲ ಆ ತಾಯಿ. ಯೋಗಿಗೆ ವಿಚಿತ್ರ ಆಯ್ತು. ಅವಾಗ ಯಾರಾದ್ರ ಭಿಕ್ಷೆ ಕೇಳಾಕ ಬಂದ್ರ ಏನೈತಿ ಮನ್ಯಾಗ ಸ್ವಲ್ಪ ಹಾಕ್ಯಾರ ಕಳಿಸ್ತೀವ್ರಿ. ಆಕಿ ಕಂಡು ತುಂಡ ಹೇಳ್ಬಿಟ್ಲು, ಏನಂತ? ನಮ್ಮ ಮನ್ಯಾಗ ಏನಿಲ್ಲಪ್ಪ, ನಾ ಏನು ಕೊಡುದಿಲ್ಲ ನಿನಗ. ಯಾಕವಾ ಹಂಗ್ಯಾಕ ಅನ್ನಕತ್ತಿ? ಹಂಗಾದ್ರ ನೀ ಮುಂಜಾನೆನ ಮತ್ತೆ ಏನು ಊಟ ಮಾಡಿ ಕುಂತೀವ, ಏನ್ ಉಂಡು ಕುಂತಿ? ನಾನ್ರಿ ಹಳಸಿದ ಅನ್ನ ತಿಂದು ಕುಂತೇನ್ರಿ ಅನ್ಲೈಕ್. ಏನ್ ತಿಂದೇನ? ಹಳಸಿದ ಅನ್ನ ತಿಂದೇನಂತ. ಅವಾಗ ಇನ್ನಷ್ಟು ದಿಗಲು ಬಡಿತು ಯೋಗಿಗೆ. ಅಲ್ವಾ, ಹಳಸಿದ ಅನ್ನ ತಿನ್ನುವಂಥದ್ದು ಏನಾಗೈತಿ? ನೋಡಾಕ ದೊಡ್ಡ ಮನುಷ್ಯಳಂಗ್ ಕಾಣ್ತಿ. ಎಟ್ಟವ ನಿನ್ನ ವಯಸ್ಸ ಅಂತ ಕೇಳಿದವ. ನನ್ನ ವಯಸ್ಸ್ರಿಪ್ಪ 15 ವರ್ಷ ಅನ್ಲೈಕೆ. ಮದುವೆ ಆಗೈತಿ. ದೊಡ್ಡ ಕೇಳ ಹೇಳ್ತಾ ವಯಸ್ಸು ಎಷ್ಟಿಂದು? 15 ವಯಸ್ಸು ಅನ್ಲೈಕೆ. ಮತ್ತ ನಿನ್ನ ಗಂಡಗೆ ಎಷ್ಟು ವಯಸ್ಸ? ನನ್ನ ಗಂಡಗೆ 10. ಮದುವೆ ಉಲ್ಟಾ ನೋಡ್ರಿ. ಒಂದ್ 15 ವರ್ಷ ಗಂಡಗ ಅಂದಿದ್ರ ಹೆಂಡತಿಗೆ 10 ಅಂದಿದ್ರ ನಂಬೋದಾಗಿತ್ತ. ನನ್ನ ಬಾಲ್ಯ ಆಗೈತೆ ಅಂತೇಳಿ ಉಲ್ಟಾ ಇಲ್ಲ. ಏನು? ನಿನ್ನ ವಯಸ್ಸು 15, ಗಂಡನ ವಯಸ್ಸು 10. ಮತ್ತ ನಿಮ್ ಮಾವಂದ ಎಟ್ಟವ? ಮಾವಂದ 5 ರೀ. ಅವ್ ಯೋಗಿಗೆ ಮತ್ತಟ್ಟು ಕುತೂಹಲ ಆತವಂಗ. ಮತ್ ನಿಮ್ ಅತ್ತಿಗೆ ಎಟ್ಟು ಅಂತ ಕೇಳವ. ಅವಾಗ ನಮ್ಮ ಅತ್ತಿಗಿನ ವಯಸ್ಸಾಗಿಲ್ಲ ಅಂದ್ಲಕ್ಕೆ. ಅತ್ತಿಗೆ ವಯಸ್ಸಾಗಿಲ್ಲ, ಮಾವಗ 5 ಅಂತೀವ. ಏನ್ ಹಿಂಗ್ಯಾಕ ಆಕತ್ತಿ? ಏನಿದ್ರದ್ದು ಅಂತ ಕೇಳವ. ನೋಡ್ರಿಪ್ಪ, ನಾನು ಮನ್ಯಾಗ ಹಳಸಿದ್ ತಿಂದು ಕುಂತೀನಿ. ಅದವ ಹಳಸಿದ್ ಅಂದ್ರೇನು? ಹಳಸಿದ್ ತಿಂದು ಕುಂತಿ, ಏನ್ ತಪ್ಪಿಲ್ಲ ಹೇಳು. ಹಳಸಿದ್ ಅಂದ್ರೆ ನನಗೆ ಅರ್ಥ ಆಗ್ಬಂತು ಅಂತ. ನೋಡ್ರಿಪ್ಪ, ನನಗೀಗ 30 ವಯಸ್ಸ. ದೇವರೇನು ಆಯುಷ್ಯ ಕೊಟ್ಟಾನಲ್ಲ, 30 ವರ್ಷ ನಮಗೆ. ಆ 30 ವರ್ಷದಾಗ ಬರೀ 15 ವರ್ಷ ಏನ್ ಮಾಡೀನಪ್ಪ ಅಂತಂದ್ರ, ತಿಂದು ನನ್ನ ಮನೆ ತಿಂದ ಕಸ ಬರೀ ಮಂದಿರ ಮಾತಾಡ್ಕೊಂತ ಗಾಡಿ ನಾನು.
ಆ ಮನೆಯವ್ರ ಹಿಂಗ ಮನೆಯವ್ರ ಹಿಂಗ, ಅವ್ರ ಮನ್ಯಾಗ ಹಂಗ ನಡೀತು, ಇಲ್ಲಿ ಹಿಂಗ್ ನಡೀತು. ನನ್ನ ದೇವರು ಕೊಟ್ಟಿರ್ತಕ್ಕಂತ ಶ್ರೇಷ್ಠ ಆಯುಷ್ಯದೊಳಗಡೆಗೆ 15 ವರ್ಷ ಬರೀ ಏನ್ ಮಾಡ್ಬಿಟ್ಟಿನಿ, ಬರೀ ಮಂದಿದ ಮಾತಾಡ್ಕೊಂತ ಹೋಗಿನಿ. 15 ವರ್ಷದಿಂದ ಉಗುರು ಹೊಡೆದಾಗ ನಿರ್ವಾಣಪ್ಪನ ಮಠ ಅಂತ ಐತಿ. ಆ ಮಠಕ್ಕೆ ಹೋಗಿ ಅಪ್ಪನ ಆಶೀರ್ವಾದ ತಗೊಂಡು, ಶ್ರೀಮಠದ ಒಡೆಯರಾಗಿರ್ತಕ್ಕಂಥ ಗುರು ಮಾಂತಪ್ಪನ ಆಶೀರ್ವಾದ ತಗೊಂಡು 15 ವರ್ಷ ಆತ. ಗುರು ದೀಕ್ಷೆ ತಗೊಂಡೆ, ಲಿಂಗ ದೀಕ್ಷೆ ತಗೊಂಡೆ, ಅಪ್ಪರ ಕಡೆಯಿಂದ ರುದ್ರಾಕ್ಷಿ ಧಾರಣ ಮಾಡ್ಕೊಂಡ ಮೇಲ ಮನ ಪರಿವರ್ತನೆ ಆಯ್ತು. ನನಗ ಹುಟ್ಟು ನನಗ ತಂದೆ ತಾಯಿ ಕೊಟ್ಟಿದ ಮೇಲೆ ಹುಟ್ಟಲ್ಲ, ಗುರು ಕೊಟ್ಟ ಮೇಲೆ ನನಗೆ ಏನಾಯ್ತು, ಹುಟ್ಟು ಶುರು ಆಯ್ತು. ಅದಕ್ಕೆ ನನಗೆ 15 ವರ್ಷ ಈಗ ಬುದ್ಧಿ ಬಂದೈತಿ ಅಂತ. ಆಯ್ತು ಬಿಡುವಂಗಾದ್ರೆ ಒಳ್ಳೇದಾಯ್ತು. ಮತ್ತ ನಿನ್ನ ಗಂಡಗೆ ಹೆಂಗ 10 ವರ್ಷ ಅಂತ ಕೇಳಿ, ಆದ್ರೆ ಮಾರ ಮಣ್ಣ ಅಡಗ್ಲಿ ಆದ್ರೂ 40 ವಯಸ್ಸು ಅದಕ್ಕೆ. ಆದ್ರೂ ಉಳಿದ 30 ವರ್ಷ ಬರೀ ಕುಡಿದು ತಿಂದು, ಗುಟ್ಕಾ ತಿಂದು, ಸೆರೆ ಕುಡಿದು, ಊರ ಮಂದಿ ಹಿರೇತನ ಮಾಡಕ್ ಹೋಗಿ, ಸುಳ್ಳಿದ್ದದ್ದು ಕರೆ ಮಾಡಿ, ಕರೆದು ಸುಳ್ಳು ಮಾಡಿ, ಒಬ್ಬರಿಗೆ ಮೋಸ ಮಾಡಿ ಅಡ್ಡಾಡ್ಕೋತ ತಿರುಗ್ತಿತ್ರಿ. ಅದಕ್ಕ ನಾ 5 ವರ್ಷ ದೀಕ್ಷಾ ತಗೊಂಡ ಮೇಲ ಅದಕ್ಕೆ ಬೆನ್ನ ಹತ್ತಿ, ಬಾ ನಮ್ಮ ಅಪ್ಪನಂತ ಹೋಗುನು, ನಿನಗೆ ದೀಕ್ಷಾ ಕೊಡಿಸ್ತೀನಿ, ಇದೆಲ್ಲಾ ಬಿಟ್ಟು ಬಿಡು, ಕಾಯಕವೇ ಕೈಲಾಸ, ಕಾಯಕದೊಳಗಡೆಗೆ ದೇವರನ್ನ ಕಾಣೋನು, ಈ ಮನಿ ಮುರಿದು ಬಿಟ್ಟು ಬಿಡು ಅಂತೇಳಿ ಅದಕ್ಕೆ ಒತ್ತಾಯ ಮಾಡಿ ಈ 10 ವರ್ಷದಿಂದ ಅವೇನು ಮಾಡಾಕತ್ತಾನು, ಪುರಾಣ ಪ್ರವಚನ ಪುಣ್ಯಕಥೆ ಕೇಳಕ ನಾನು ಜೋಡಿ ಬರಾಕತ್ತಾನ ಮಠಕ್ಕ ಅಂತ. ಅವನು ಹುಟ್ಟಾಗಿ 10 ವರ್ಷ ಆಯ್ತು. ನಿಮ್ಮ ಅವಂದು 5 ವರ್ಷ ರೀ. ಯಾಕ ಅವ ಬರೀ ಹಿರಿಯರ ಮಾಡಿದ ಆಸ್ತಿ ಒಳಗನ ನನ್ನ ಗಂಡನ್ನ ಸಾಕ್ಯಾನ. ಮತ್ತ ಅವ ಏನ್ ಕೆಲಸ ಮಾಡಿಲ್ರಿಪ್ಪ, ಸುಮ್ಮನೆ ಹಿರೇತನ ಮಾಡುದು. ಅವನ ಕೆಲಸ ಏನಪ್ಪಾ ಅಂತಂದ್ರ ಊರಾಗ ಜಗಳ ಹಚ್ಚೋದು. ಬರೀ ಯಾವಾರ ಒಂದಾರು ಕುಟುಂಬ ಚಲೋ ಇದ್ದವ್ರು ಜಗಳ ಹಚ್ಚೋದು, ಅಣ್ಣ ತಮ್ಮಗ ಜಗಳ ಹಚ್ಚೋದು, ಅಣ್ಣ ತಮ್ಮನ ಬ್ಯಾರಿ ಮಾಡೋದು. ಬರೀ ಇದನ್ನ ಮಾಡ್ಕೊಂತ ಬಂದ. ಅದಕ್ಕೆ 25 ವರ್ಷದ ಕಾಲ ಅದಕ್ಕೆ ಬೆನ್ನ ಹತ್ತಿಯಪ್ಪ, ಹಿಂಗಲ್ಲ, ಬಾ ಮಠಕ್ಕೆ ಹೋಗುನು, ನಿನಗ ದೇವ್ರ ಸೇವಾ ಮಾಡು, ನಿನಗ ಒಳ್ಳೇದಾಕೈತಿ. ಅವಾಗ ಒಂದ ನನಗೆ ಇನ್ನೇನು ಹೋಗೋದ ಬಂದೈತವ, ನನಗ ಈಗ 60-70 ವಯಸ್ಸದು, ಇನ್ ಇದ್ದೇನು ಮಾಡ್ಲಿ ಅಂತ ಕೇಳವ. ಇರುವಷ್ಟು ದಿವಸ ನೀವು ಒಂದೇ ದಿವಸ ಬದುಕು, ಆ ಒಂದು ದಿನವೂ ಕೂಡ ಹೆಂಗಿರ್ಬೇಕಪ್ಪ ಅಂತಂದ್ರ ಗುರು ಸೇವೆಗೆ, ಒಳ್ಳೆಯ ಸಮಾಜ ಸೇವೆಗೆ ಸೀಮಿತ ಆಗಿರ್ಬೇಕಂತ ಅಂತಕ್ಕಂಥ ಮಾತನ್ನ ಹೇಳಿ ಏನು ಮಾಡಿದೆ, ಅವನಿಗೆ ಕರ್ಕೊಂಡು ಹೋಗಿ ಗುರು ದೀಕ್ಷೆಯನ್ನ ಕೊಡಿಸಿದೆ. ಮತ್ ನಿಮ್ಮ ಅತ್ತಿಗಿನ್ನೂ ವಯಸ್ಸಾಗಿಲ್ರಿ, ಅದಕ್ಕೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಬರೀ ಮಂದಿ ಮಾತು ಕೇಳ್ತೈತಿ, ನನ್ನ ಬೈತೈತಿ. ಮಠಕ್ಕೆ ಹೋಗ್ತೈತಿ ಅಂದ್ ಬೈತಾರು, ಗುಡಿಗೆ ಹೋಗ್ತೈತಿ ಅಂದ್ ಬೈತಾರು, ಪೂಜೆ ಮಾಡಕ್ ಕುಂತ್ರು ಬೈತಾಳು, ನಿಂತ್ರು ಬೈತಾಳು. ಏನ್ ಮಾಡುದ್ರಿ, ಆಕಿ ಎಷ್ಟು ಬುದ್ಧಿ ಹೇಳಿದ್ರು ತಿಳಿಬಲ್ತು. ಆಕಿ ಯಾವಾಗ ಕಾಲ ಬರ್ತೈತೋ ಅವಾಗ ಆಕಿನ ವಯಸ್ಸು ಚಾಲು ಆಕೈತಿ ಅಂತ ಹೇಳಿದ್ರು ಆಕೆ. ಮನುಷ್ಯ ದೇವರು ಕೊಟ್ಟಿರ್ತಕ್ಕಂಥ ಈ ಆಯುಷ್ಯವನ್ನ, ದೇವರು ಕೊಟ್ಟಿರ್ತಕ್ಕಂಥ ಈ ಸುಂದರವಾದ ಬದುಕನ್ನ ಹೆಂಗ ಕಳಿಬೇಕಪ್ಪ ಅಂತಂದ್ರ, ನಮ್ಮನ್ನು ನೋಡಿ ಬದುಕು ಹೌದಪ್ಪ, ಇಂಥ ಒಬ್ಬ ವ್ಯಕ್ತಿ ಇದ್ದ, ಏನ್ ಚಂದ ಬದುಕಿದ ಭೂಮಿ ಮೇಲ, ಹೊಕ್ಕಿದ್ದ ಮಠಕ್ಕ ಸೇವಾ ಮಾಡ್ತಿದ್ದ, ಗುರು ಸೇವಾ, ಹೆತ್ತ ತಂದೆ ತಾಯಿ ಸೇವಾ ಮಾಡ್ತಿದ್ದ, ಸಮಾಜದಲ್ಲಿ ಇರ್ತಕ್ಕಂಥ ದೀನ ದಲಿತರ ಸೇವೆ ಮಾಡ್ತಿದ್ದ, ಸಮಾಜದೊಳಗಡೆಗೆ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಪ್ಪ ಅಂತೇಳಿ ಅನಿಸ್ಕೊಂಡು ಈ ಬದುಕನ್ನ ಸಾರ್ಥಕಗೊಳಿಸ್ಕೊಳ್ಬೇಕು.